Good morning, students, friends. Last session we have learned some problems on valuation of residential accommodation, rent-free accommodation. So in the current session, we will have some more problems and solution on the same, that is computation of taxable amount of rent-free accommodation. ಸೊ ಹಿಂದಿನ ತರಗತಿಯಲ್ಲಿ ನಾವು ರೆಂಟ್ ಫ್ರೀ ಅಕಾಮಿಡೇಷನ್ ವ್ಯಾಲ್ಯೂಯೇಷನ್ ಹೇಗೆ ಮಾಡ್ತಾರೆ ಅಂತ ಒಂದಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ. ಈ ತರಗತಿಯಲ್ಲಿ ಮತ್ತೊಂದಷ್ಟು ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಹಾಗಾದರೆ ಬನ್ನಿ ಹೋಗೋಣ. ಪ್ಲೀಸ್ ಟೇಕ್ ದ ಡೇಟಾ. Mr. Lakshman informs you the particulars of salary for the previous year ending 31st/3/2019. Basic pay 36,000, DA 4,800, not forming part of salary, bonus 6,000, commission 4,000, city compensatory allowance 3,600. Compute the value of perquisites in respect of rent-free furnished house which is owned by company if Mr. Lakshman stays in a city with a population option A more than 25 lakhs, option B between 10 to 25 lakhs, option C less than 10 lakhs. The cost of furniture provided to Mr. Lakshman is rupees 16,000 and sofa was taken on rent for rupees 300 per month. So this is the data. So ಅಲ್ಲಿಗೆ ಬೇಸಿಕ್ ಪೇ ಕೊಟ್ಟಿದ್ದಾರೆ 36,000, DA 4,800 ಕೊಟ್ಟಿದ್ದಾರೆ, ಬಟ್ ಇಟ್ ಇಸ್ ನಾಟ್ ಫಾರ್ಮಿಂಗ್ ಪಾರ್ಟ್ ಆಫ್ ಸ್ಯಾಲ್ರಿ ಫಾರ್ ರಿಟೈರ್ಮೆಂಟ್ ಬೆನಿಫಿಟ್. ಬೋನಸ್ 6,000 ಇದೆ, ಕಮಿಷನ್ 4,000 ಇದೆ, ಸಿಟಿ ಕಾಂಪನ್ಸೇಟರಿ ಅಲೋಯನ್ಸ್ 3,600 ಇದೆ. ಸೊ ಇದನ್ನು ನಾವು ಗಮನದಲ್ಲಿಟ್ಕೊಂಡು ರೆಂಟ್ ಫ್ರೀ ಅಕಾಮಿಡೇಷನ್ ಟ್ಯಾಕ್ಸಬಲ್ ಪೋರ್ಷನ್ ಏನಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಿದೆ. ಮತ್ತೊಂದು ಮುಖ್ಯವಾದ ಅಂಶ ಗಮನಿಸಬೇಕಾಗಿರೋದು, ಅಕಾಮಿಡೇಷನ್ ಈಸ್ ಓನ್ಡ್ ಬೈ ಕಂಪನಿ. ಈ ಅಕಾಮಿಡೇಷನ್ ಏನಿದೆ, ಮನೆ ಏನು ಕೊಟ್ಟಿದ್ದಾರೋ ಅದು ಕಂಪನಿ ಸ್ವಂತ ಆಗಿರೋದು. ಅದರ್ ದ್ಯಾನ್ ದಟ್, ಅದನ್ನು ಬಿಟ್ಟು ನಮ್ಗೆ ಇನ್ನೊಂದಷ್ಟು ಏನು ಇನ್ಫಾರ್ಮೇಷನ್ ಇದೆ ಅಂದರೆ, ದೇ ಹ್ಯಾವ್ ಪ್ರೊವೈಡೆಡ್ ಸಮ್ ಫರ್ನಿಚರ್ಸ್ ವಿಚ್ ಕಾಸ್ಟ್ ಅರೌಂಡ್ rupees 16,000. 16,000 ರೂಪಾಯಿಯಷ್ಟು ಫರ್ನಿಚರ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು ಸೋಫಾನೂ ಕೊಟ್ಟಿದ್ದಾರೆ, ಬಟ್ ಸೋಫಾಗೆ ರೆಂಟ್ ಪೇ ಮಾಡ್ತಿದ್ದಾರೆ 300 ರೂಪಾಯಿ ತಿಂಗಳಿಗೆ. ಸೊ ಇವಾಗ ನಾವು ಮೂರೂ ಸಿಚುಯೇಷನ್ಸಲ್ಲಿ ನಾವು ಸೊಲ್ಯೂಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಅಂದರೆ 25 ಲಕ್ಷಕ್ಕಿಂತ ಜನಸಂಖ್ಯೆ ಜಾಸ್ತಿ ಇದ್ದರೆ ಹೇಗೆ, 10ರಿಂದ 25 ಲಕ್ಷದೊಳಗಿದ್ರೆ ಹೇಗೆ, 10 ಲಕ್ಷ ಇದ್ದರೆ ಹೇಗೆ. ಸೊ ಆಸ್ ಯೂಶುವಲಿ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಸ್ಯಾಲ್ರಿ ಫಾರ್ ದ ಪರ್ಪಸ್ ಆಫ್ ರೆಂಟ್ ಫ್ರೀ ಅಕಾಮಿಡೇಷನ್. ಸೊ ಬೇಸಿಕ್ ತೊಗೊಳ್ತೀವಿ 36,000. DA ತೊಗೊಳ್ಲಿಕ್ಕೆ ಬರಲ್ಲ ಇಲ್ಲಿ, ಬಿಕಾಸ್ ಇಟ್ ಇಸ್ ನಾಟ್ ಫಾರ್ಮಿಂಗ್ ಪಾರ್ಟ್ ಆಫ್ ಸ್ಯಾಲ್ರಿ. ದೆನ್ ಟ್ಯಾಕ್ಸಬಲ್ ಅಲೋಯನ್ಸಸ್ ಅಂತ ಬಂದಾಗ ನಮಗೆ ಸಿಟಿ ಕಾಂಪನ್ಸೇಟರಿ ಅಲೋಯನ್ಸ್ ಇದೆ 3,600. ನೆಕ್ಸ್ಟ್ ಬೋನಸ್ 6,000 ಇದೆ, ಕಮಿಷನ್ 4,000 ಇದೆ. ಸೊ ಹಾಗಾಗಿ 36,000 ಬೇಸಿಕ್ ಪ್ಲಸ್ ಟ್ಯಾಕ್ಸಬಲ್ ಅಲೋಯನ್ಸಸ್ 3,600, ಬೋನಸ್ 6,000 ಪ್ಲಸ್ 4,000 rupees commission. Put together 49,600 is the salary for this purpose. ಸೊ 49,600 ರೂಪಾಯಿ ಸ್ಯಾಲ್ರಿ ಆಗುತ್ತೆ. ಸೊ ಇವಾಗ ನಾವು ಮೂರು ಸಿಚುವೇಷನ್ಸಲ್ಲಿ ವರ್ಕೌಟ್ ಮಾಡಬೇಕಾಗಿದೆ. ಸೊ ಅಲ್ಲಿ ಫಸ್ಟ್ ಸಿಚುವೇಷನ್ನ ತಗೊಳ್ಳೋಣ, ವೇರ್ ಪಾಪ್ಯುಲೇಷನ್ ಈಸ್ ಮೋರ್ ದ್ಯಾನ್ 25 lakhs. 25 ಲಕ್ಷಕ್ಕಿಂತ ಜನಸಂಖ್ಯೆ ಜಾಸ್ತಿ ಇದೆ. ಸೊ 25 ಲಕ್ಷಕ್ಕಿಂತ ಜನಸಂಖ್ಯೆ ಜಾಸ್ತಿ ಇದ್ದಾಗ ನಾವೇನು ಮಾಡಬೇಕಾಗಿದೆ, we need to consider 15% of salary for value of accommodation. So that now please go through the solution. Value of accommodation is 15% of salary, 49,600 into 15%, 7,440. 15% ಟ್ಯಾಕ್ಸಬಲ್ ಅಮೌಂಟ್ ಆಗುತ್ತೆ. 49,600ಕ್ಕೆ 15% 7,440. ಮತ್ತು ಇದ್ರ ಜೊತೆಗೆ ನಾವು ಗಮನಿಸಬೇಕಾಗಿದ್ದೇನು ಅಂದರೆ, ಫರ್ನಿಚರ್ ಕೂಡ ಕೊಟ್ಟಿದ್ದಾರೆ. ಸೊ ಕಾಸ್ಟ್ ಕೊಟ್ಟಿದ್ದಾರೆ ಅಂದರೆ ಅರ್ಥ ಏನು, ಎಗೈನ್ ಫರ್ನಿಚರ್ ಈಸ್ ಓನ್ಡ್ ಬೈ ಕಂಪನಿ. ಸೊ ಫರ್ನಿಚರ್ ಓನ್ಡ್ ಆಗಿದ್ದರೆ ಏನಾಗಬೇಕಾಗುತ್ತೆ, 10% ಆಫ್ ಕಾಸ್ಟ್ ಈಸ್ ಟ್ಯಾಕ್ಸಬಲ್. ಸೊ 16,000ಕ್ಕೆ 10%, 1,600 ರೂಪಾಯಿ ಟ್ಯಾಕ್ಸಬಲ್ ಅಮೌಂಟ್ ಆಗುತ್ತೆ. ಕ್ಲಿಯರ್? ದೆನ್ ಸೊ ವಿ ಹ್ಯಾವ್ ಅಬ್ಸರ್ವ್ಡ್ ಒನ್ ಮೋರ್ ಕಂಟೆಂಟ್ ಇನ್ ದ ಪ್ರಾಬ್ಲಮ್. They have provided sofa which has been taken on a rental basis. ಸೋಫಾನು ಕೂಡ ಅವರು ಕೊಟ್ಟಿದ್ದಾರೆ, ಬಟ್ ಸೋಫಾಗೆ ರೆಂಟ್ ಕಟ್ತಾ ಇದ್ದಾರೆ. ಸೊ ಅಲ್ಲಿಗೆ ಸೋಫಾಗೆ ರೆಂಟ್ ಕಟ್ತಾ ಇದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವ್ರು ರೆಂಟ್ ಕಟ್ತಾ ಇದ್ದಾರೆ.
ಅಷ್ಟಕ್ಕೂ ನಿಮಗೆ ಅಷ್ಟೂ ಕೂಡ ಟ್ಯಾಕ್ಸಬಲ್ ಅಮೌಂಟ್ ಆಗುತ್ತೆ. ಸೊ ದಟ್ ಸೋಫಾ ರೆಂಟ್ 300 rupees into 12 months, 3,600. So value of accommodations 7,440, then 10% on cost of furniture 1,600 plus higher charges of sofa 3,600, total 12,640 minus higher charges paid by employee. ಸೊ ಈ ಪ್ರಾಬ್ಲಮಲ್ಲಿ ಇಲ್ಲಿ ಲಕ್ಷ್ಮಣ್ ಯಾವುದೇ ಥರ ಬಾಡಿಗೆ ಕೂಡ ಕೊಡ್ತಾ ಇಲ್ಲ ಕಂಪ್ನಿಗೆ, ಹಾಗಾಗಿ ಹೈಯರ್ ಚಾರ್ಜಸ್ ಪೇಡ್ ಬೈ ಎಂಪ್ಲಾಯಿ ಏನೂ ಇಲ್ಲ, ನಿಲ್. ಸೊ ದಟ್ 12,640 is the taxable amount of rent free accommodation. ಸೊ ದಿಸ್ ಇಸ್ ಫಾರ್ ಕೇಸ್ ಎ. ಇದು ಕೇಸ್ ಎಗಾಯಿತು, 25 ಲಕ್ಷಕ್ಕಿಂತ ಜನಸಂಖ್ಯೆ ಜಾಸ್ತಿ ಇದ್ದರೆ. ನೆಕ್ಸ್ಟ್ ಕೇಸ್ ಬಿಗೆ ಬರೋಣ. ಕೇಸ್ ಬಿಯಲ್ಲಿ 10 ಲಕ್ಷಕ್ಕಿಂತ 25 ಲಕ್ಷದೊಳಗೆ ಅಂತ ಹೇಳಿದ್ದಾರೆ. ಸೊ ಆವಾಗ ನಮಗೆ ಚೇಂಜ್ ಆಗೋದು ಒಂದೇ, 15% ಬದಲಾಗಿ 10% ಆಗುತ್ತೆ. ದಟ್ ಇಸ್ ವ್ಯಾಲ್ಯೂ ಆಫ್ ಅಕಾಮಿಡೇಷನ್. ಸೊ ದಟ್ ಸೇಮ್ 49,600 into 10%, 4,960, ಆ್ಯಂಡ್ ರಿಮೈನಿಂಗ್ ಅಮೌಂಟ್ ದ ಫರ್ನಿಚರ್ ಕಾಸ್ಟ್ ಆ್ಯಂಡ್ ಸೋಫಾ ರೆಂಟ್ ದ ರಿಮೈನ್ಸ್ ಕಾನ್ಸ್ಟೆಂಟ್, ಅದು ಇದ್ದಾಗೆ ಇರುತ್ತೆ. ಸೊ 4,960 ಪ್ಲಸ್ 1,600 ಪ್ಲಸ್ 3,600 ಸೋಫಾ ರೆಂಟ್, put together 10,160 is the taxable amount of rent free accommodation. So this is for the case B. We have one more case, case C, population less than 10 lakhs, 10 ಲಕ್ಷಕ್ಕಿಂತ ಕಡಿಮೆ ಪಾಪ್ಯುಲೇಷನ್ ಇದ್ದಾಗ ಹೇಗೆ. ಸೊ ಇದು ನಮಗೆ ಗೊತ್ತಿದೆ, 10 ಲಕ್ಷಕ್ಕಿಂತ ಕಡಿಮೆ ಪಾಪ್ಯುಲೇಷನ್ ಇದ್ದಾಗ 5% ನಮಗೆ ವ್ಯಾಲ್ಯೂಯೇಷನ್ ಬರುತ್ತೆ. ಸೊ ವ್ಯಾಲ್ಯೂ ಆಫ್ ಅಕಾಮಿಡೇಷನ್ ಈಸ್ 49,600 into 5% comes to 2,480 plus 10% of furniture cost 1,600 plus sofa rent 3,600, put together 7,680. So that 7,680 is the taxable amount of rent free accommodation. So we have solved the problem for all the three situations. So let us have one more problem. ಇನ್ನೊಂದು ಪ್ರಾಬ್ಲಮನ್ನು ನಾವಿಲ್ಲಿ ನೋಡೋಣ. ಮಿಸ್ಟರ್ ಚೌಹಾನ್ ಹ್ಯಾಸ್ ದ ಫಾಲೋಯಿಂಗ್ ಸ್ಯಾಲ್ರಿ ಸ್ಟ್ರಕ್ಚರ್. ಬೇಸಿಕ್ ಸ್ಯಾಲ್ರಿ 5,000 per month, ಇದು ಸ್ಯಾಲ್ರಿಗೆ ತೊಗೊಳ್ತೀವಿ. ಎಂಟರ್ಟೈನ್ಮೆಂಟ್ ಅಲೋಯನ್ಸ್ 1,000 per month, ಸ್ಯಾಲ್ರಿಗೆ ತೊಗೊಳ್ತೀವಿ. ಎಜುಕೇಷನ್ ಅಲೋಯನ್ಸ್ 500 per month, ಹಿ ಹ್ಯಾಸ್ 3 children, ಇದು ಸ್ಯಾಲ್ರಿಗೆ ತೊಗೋತೀವಿ. ಬಟ್ ಇಲ್ಲೇನಾಗುತ್ತೆ, ಎಜುಕೇಷನ್ ಅಲೋಯನ್ಸಲ್ಲಿ 2 ಮಕ್ಕಳಿಗೆ ಎಕ್ಸಮ್ಷನ್ ಇದೆ. ಅಲ್ಲಿಗೆ 1 ಮಗುಗೆ 100 ರೂಪಾಯಿ, 2 ಮಕ್ಕಳಿಗೆ 200 ರೂಪಾಯಿ ತಿಂಗಳಿಗೆ ಎಕ್ಸಮ್ಷನ್ ಇದೆ. ಸೊ 2,400 ರೂಪಾಯಿ ಎಕ್ಸಮ್ಷನ್ ಸಿಗುತ್ತೆ. ಸೊ ಅಲ್ಲಿಗೆ 500 ರೂಪಾಯಿ ತಿಂಗಳಿಗೆ ಅಂದರೆ 6,000 ರೂಪಾಯಿ ಎಜುಕೇಷನ್ ಅಲೋಯನ್ಸ್, ಅದರಲ್ಲಿ 2,400 ರೂಪಾಯಿ ಎಕ್ಸಮ್ಷನ್ ಸಿಗುತ್ತೆ. 3,600 ರೂಪಾಯಿ ಮಾತ್ರ ಟ್ಯಾಕ್ಸಬಲ್ ಎಜುಕೇಷನ್ ಅಲೋಯನ್ಸ್ ಆಗುತ್ತೆ. DA 3,000 per month, ಫೀ 5,000 per annum, ಬೋನಸ್ 10,000 per annum. Then professional tax of employee paid by employer 2,000 for the year. ಸೊ ಇಷ್ಟು ಮಾಹಿತಿ ಇದೆ. He has been provided with rent-free accommodation in Mumbai. 60% of DA only forms part of retirement benefits. ಅಲ್ಲಿಗೆ DA ಅಲ್ಲಿ 60% ಏನಾಗುತ್ತೆ, ರಿಟೈರ್ಮೆಂಟ್ ಬೆನಿಫಿಟ್ಗೆ ಹೋಗ್ತಾ ಇದೆ. ಸೊ ಕಂಪ್ಯೂಟ್ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಅಕಾಮಿಡೇಷನ್ ಇನ್ ದ ಹ್ಯಾಂಡ್ಸ್ ಆಫ್ ಮಿಸ್ಟರ್ ಚೌಹಾನ್ in the following cases. The employer owns such accommodation. The employer hires such accommodation at a monthly rent of ₹900. ಸೊ ಅಲ್ಲಿಗೆ ಕಂಪನಿದು ಸ್ವಂತ ಅಕಾಮಿಡೇಷನ್ ಆದಾಗ ಟ್ಯಾಕ್ಸಬಲ್ ಅಮೌಂಟ್ ಏನಿರುತ್ತೆ, ಅಥವಾ ಕಂಪನಿ ಅದನ್ನೇನಾದರೂ ಬಾಡಿಗೆ ಮೇಲೆ ತೊಗೊಂಡಿದ್ದು ಎಂಪ್ಲಾಯಿಗೆ ಕೊಟ್ಟಿದ್ದಾಗ ಅದರ ಟ್ಯಾಕ್ಸಬಲ್ ಅಮೌಂಟ್ ಎಷ್ಟಾಗುತ್ತೆ. ಸೊ ಎರಡೂ ಕೇಸನ್ನು ನಾವು ಸಾಲ್ವ್ ಮಾಡಬೇಕಾಗತ್ತೆ. ಹಾಗಿದ್ದರೆ ಕೇಸ್ ನಂಬರ್ 1 ನೋಡೋಣ. ಸೊ ಅದಕ್ಕೆ ಮುಂಚೆ ನಾವು ನಮ್ಮ ಸ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಬೇಸಿಕ್ ಇದೆ 5,000 ರೂಪಾಯಿ ತಿಂಗಳಿಗೆ. ಸೊ ಅದು ಇಂಟು 12